ಎಲ್ಲೋಯ್ತಾ ಹಾಕೋದಿಲ್ಲ ಹಾಕಿದ್ದು ನೋಡು ನೋಡಿದ್ರೆ ಎತ್ತಿ ಬಿಡ್ತಾರೆ ಮೇಲೆ. ಹಾಂ ಬರ್ತೀವಪ್ಪ. ಹಾಂ ನಿಧಾನವಾಗಿ ಬರ್ರಪ್ಪ. ಬರಪ್ಪ ದೇವ್ರೆ.
ಮಾತಾಡ್ತಿದ್ರೆ ಅಮ್ಮ ಬೇಡ. ಉಳಿದಂಗ ಅಲ್ಲಿ ಫೀಲ್ ಮಾಡ್ತಾರೆ. ಅಲ್ಬಿದಾಯೋ ಅಲ್ಬಿದಾ ಶಾಹೆ ಶಹೀದ ಅಲ್ಬಿದಾ ಏ ಹುಸೇನಿ ಫಾತಿಮಾ ಜಹಾನ್ ಸುಲ್ತಾನ್ ಅಲ್ಬಿದಾ. ಹುತಾತ್ಮರೊಳಗೆ ಶ್ರೇಷ್ಠರಾದಂಥವರು ಮೌಲಾಲಿ ಬಿಬಿ ಫಾತಿಮಾ, ಇವರ ಮಗ ಹುಸೇನ್ ಸಾಹೇಬ್, ಹುಸೇನ್ ಅಲಿ, ಇಮಾಮ್ ಹುಸೇನ್ ಅಂತ ನಾವು ಹೇಳ್ತೇವೆ. ಅಂತ ಹುಸೇನ್ ಸಾಹೇಬರಿಗೆ ವಿದಾಯ ಹೇಳುವಂತ ಗೀತೆನೆ ಈ ಅಲ್ಬಿದಾಯ. ಅಲ್ಬಿದಾ ಅಂದ್ರ ವಿದಾಯ ಅಂತ ಅರ್ಥ. ಛೋಟಿ ಉಮರ್ ಮೇ ಜಂಗ್ ಕರೆ ನಾನಾ ಕೆ ಲಿಯೆ ಕಟ್ಮರೆ ಸಾರಿ ಜಹಾಂ ಸಬ್ ಘಮ್ ಕರೆ ದೇಖಿ ಚಲೋ ದೀದಾರ್ ಹೋ. ಹುಸೇನ್ ಅಲಿ ಅವರು ಅತಿ ಎಳೆ ವಯಸ್ಸಿನೊಳಗ ಸಣ್ಣ ವಯಸ್ಸಿನಾಗ ಕಾಳಗ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ತಮ್ಮಜ್ಜ ಮೊಹಮ್ಮದರಿಗಾಗಿ ತಮ್ಮ ಪ್ರಾಣನ ಕಳ್ಕೊಳ್ತಾರೆ, ಹುತಾತ್ಮರಾಗ್ತಾರೆ. ಅವರ ಸಾವಿನಿಂದ ಅಂದ್ರ ಹುಸೇನ್ ಸಾಹೇಬರ ಸಾವಿನಿಂದ ಇಡೀ ಜಗತ್ತು ಶೋಕಕ್ಕೊಳಗಾಗ್ತದೆ. ಅವರ ಸಾವಿನ ಸುದ್ದಿಯನ್ನ ಕೇಳಿ ಇಡೀ ಜಗತ್ತೇ ಶೋಕ ಮಾಡ್ತದೆ. ಅಂತ ಮಹನೀಯರನ್ನ ನಾವು ದರ್ಶನ ತಗೊಳಕ್ ನಡ್ರಿ ಹೋಗುನು. ಸಾರಿ ಜಹಾನ್ ಸಬ್ ಘಮ್ ಕರೆ ದೇಖಿ ಚಲೋ ದೀದಾರು ಅಂತ ಮಹನೀಯರನ್ನ ನೋಡ್ಲಿಕ್ಕೆ ಹೋಗೋ ನಡ್ರಿ, ಅವ್ರ ದರ್ಶನ ಪಡೆಯೋ ನಡ್ರಿ. ಇದರ ಅರ್ಥ ಆಗುತ್ತೆ. ಬುರಾ ತರಾ ಮೈ ಜಾऊंगा ಜಾಕೆ ಕಬರ್ ಮೈ ಲಾऊंगा ಮೇರಾ ಲಿಖಾ ಮೈ ಪಾऊंगा ದೇಖಿ ಚಲೋ ದೀದಾರು. ಬುರಾಕ್ ತರ ಜಾऊंगा ಅಂತಂದ್ರ ದೇವರ ಕುದುರೆ ಹಂಗ ನಾನು ಹೋಗ್ತೀನಿ, ಹೋಗಿ ಒಂದು ಸುದ್ದಿಯನ್ನ ತರ್ತೇನೆ. ಅದು ನನ್ನ ವಿಧಿ, ಆ ದೇವರು ಕೊಟ್ಟಂತ ವಿಧಿ, ಅದು ನನಗೆ ಬಂದದ್ದದು. ಅದನ್ನ ನಾನು ಅನುಭವಿಸ್ತೀನಿ.
ನನಗೆ ಏನೇ ಬರಲಿ ಅದನ್ನ ನಾನು ಅನುಭವಿಸಲೇಬೇಕು ಅನ್ನುವಂತ ಅರ್ಥ ಕೊಡುವಂಥದ್ದು ಈ ಸಾಲ ಹೇಳ್ತದೆ. ಜಂಗಲ್ ಮೇ ಏಕ್ ಝಾಡತಾ ಓ ಭಿ ಹುಸೇನ್ ಕೋ ಆಡತಾ, ಮಕ್ಕಾ ಮದೀನ ಏಕ್ ಶಹರತಾ ದೇಖಿ ಚಲೋ ದೀದಾರ್ ಹೋ. ಜಂಗಲ್ ಮೇ ಏಕ್ ಝಾಡತಾ ಅಂತಂದ್ರ ಅರಣ್ಯದೊಳಗ ಒಂದು ಮರ ಇತ್ತು. ಓಬಿ ಹುಸೇನ್ ಕೋ ಆಡತ, ಆ ಮರ ಹುಸೇನರಿಗೆ ತಡೆಯಾಗಿತ್ತು. ಮಕ್ಕಾ ಮದೀನ ಏಕ ಶಹರತ, ಮಕ್ಕಾ ಮದೀನಾ ಅನ್ನುವಂತ ಶಹರಗಳಿದ್ವು, ಶಹರಗಳಾಗ್ಯಾವು. ಮಕ್ಕಾ ಮದೀನವನ್ನ ನೋಡ್ಲಿಕ್ಕೆ ನಾವು ಹೋಗೋನ್ ನಡ್ರಿ ಅನ್ನುವಂತ ಅರ್ಥ ಕೊಡ್ತದ. ಬಾಜಾ ಬಜಂತರ ಬಾಜಿತಾ ಓಬಿ ಹುಸೇನ್ ಕೋ ಆಸುತಾ, ಹುಸೇನ್ ಕಡೆ ಹೈ ದರ್ಬಾರ್ ಮೇ ದೇಖಿ ಚಲೋ ದೀದಾರು. ಬಾಜಾ ಭಜಂತ್ರಿ ನುಡಿಯಾಕತ್ತಾವ, ಅವು ಹುಸೇನ್ ಸಾಹೇಬ್ರಿಗೆ ಇಷ್ಟ, ಬಹಳಷ್ಟು ಇಷ್ಟ. ಹುಸೇನ್ರು ಜನಪದ ಕಲೆ ಸಂಸ್ಕೃತಿಗೆ ಬಹಳಷ್ಟು ಪ್ರಿಯರಾಗಿದ್ರು ಅನ್ನೋದಕ್ಕ ಈ ಸಾಲು ಪುಷ್ಟಿಯನ್ನು ಕೊಡ್ತದ. ಹುಸೇನ್ ಸಾಹೇಬ್ರು, ಹುಸೇನ್ ಅಲಿಯವರು ದರ್ಬಾರಿನೊಳಗೆ ನಿಂತಾರ, ಅವರನ್ನ ನಾವು ನೋಡ್ಲಿಕ್ಕೆ ಹೋಗೋನ್ ನಡ್ರಿ ಅಂತ ಹೇಳ್ತದ. ಇಲಾ ಲಗಿ ಹೈ ನೂರ್ ಸೆ ತಬಜ್ಞಾ ಬರಿ ಹೈ ಪೂರ್ ಸೆ, ಹುಸೇನ್ ಕಡೆ ಹೇ ಮತ್ ಹುಸೇನ್ ಕಡೆ ಹೇ ದರ್ಬಾರ್ ಮೇ ದೇಖಿ ಚಲೋ ದೀದಾರೋ. ಹಿಲಾಲ್ ಲಗಿ ಹೇ ನೂರ್ ಸೆ, ಹಿಲಾಲು ಪ್ರಕಾಶಮಾನವಾಗಿ ಉರಿಯಾಕತ್ತದ, ಬೆಳಕು ಪ್ರಕಾಶಮಾನವಾಗಿ ಜಗತ್ತಿನ ತುಂಬಾ ತುಂಬಿಕೊಂಡದ, ತಾಟಿನ ತುಂಬಾ ನೈವೇದ್ಯ ತುಂಬಿಕೊಂಡದ. ದರ್ಬಾರಿನೊಳಗ ಹುಸೇನ್ ಸಾಹೇಬರು ನಿಂತ್ಕೊಂಡಿದಾರ, ನಡ್ರಿ ಹೋಗೋನು ಆ ಹುಸೇನ್ ಸಾಹೇಬರ ಪ್ರಸಾದವನ್ನ ಸ್ವೀಕಾರ ಮಾಡೋನು, ಅವರ ಜ್ಞಾನದ ಬೆಳಕಿನಿಂದ ನಮ್ಮ ಅಜ್ಞಾನದ ಕತ್ಲನ್ನ ಹೋಗ್ಲಾಡಿಸ್ಕೊಳ್ಳೋನು, ನಡಿರಿ ಅನ್ನುವಂತ ಅರ್ಥ. ಜೋಗಿ ಜಂಗಮ ಏಕ ಶಹರ್ ಮೇ ಭಿಕ್ಷಾ ಮಾಂಗೆ ಬಾಜಾರ್ ಮೇ. ಒಬ್ಬ ಫಕೀರ ಜೋಗಿ ಜಂಗಮರಿದ್ರು ಒಂದ್ ಊರಾಗ, ಅವರು ಬಾಜಾರಿನೊಳಗ ಅಂದ್ರೆ ಸಂತಿಯೊಳಗ ಭಿಕ್ಷೆ ಬೇಡ್ತಾ ಇದ್ರು. ಬಾದಲ್ ಮೇ ಬಿಜಲಿ ಖಡ್ಖಡಿ ಧರಿಯಾ ಮೇ ಮಚಲಿ ಥಲಮಲಿ, ರೋತಿ ಬದಾಕೆ ಸಬ್ ಬಲಿ ದೇಖಿ ಚಲೋ ದೀದಾರ್ ಹೋ. ಬಾದಲ್ ಮೇ ಬಿಜ್ಲಿ ಖಡ್ಖಡಿ ಅಂದ್ರ ಹುಸೇನ್ ಸಾಹೇಬ್ರ, ಹುಸೇನ್ ಅಲಿ ಅವರ ಸಾವಿನ ಸುದ್ದಿಯನ್ನ ಕೇಳಿ ಪ್ರಾಣಿ ಪಕ್ಷಿ ಮನುಷ್ಯರಷ್ಟೇ ಅಲ್ಲದೆ ಗಗನದೊಳಗ ಅಂದ್ರ ಆಕಾಶದೊಳಗ ಸಿಡಿಲು ಬಡದಂಗಾಗ್ಯದ. ಬಾದಲ್ ಮೇ ಬಿಜ್ಲಿ ಖಡಖಡಿ ದರಿಯಾ ಮೇ ಮಚಲಿ ತಲಮಲಿ, ಒಳಿಯೊಳಗ ಸಮುದ್ರದಾಗ ಮೀನು ತಳಮಳಗೊಂಡದ, ಒದ್ದಾಡಕತ್ತದ. ಯಾತಕ್ಕಾಗಿ ಅಂದ್ರ ಹುಸೇನ್ ಅಲಿ ಅವರ ಸಾವಾಗ್ಯದ. ಇಡೀ ಜಗತ್ತೇ ಹುಸೇನ್ ಅಲಿ ಅವರ ಸಂಬಂಧ ಶೋಕ ಮಾಡಕತ್ತದ, ದುಃಖಕ್ಕೊಳಗಾಗ್ಯದ. ಇಂಥವ್ರನ್ನ ನಾವು ಕಳ್ಕೊಂಡಿವಲ್ಲಪ್ಪ ಅಂತೇಳಿ ಅಳ್ಳಿಕ್ಕೆ ಶುರು ಮಾಡ್ಯದ ಇಡೀ ಜಗತ್ತು. ರೋತಿ ಬದಾಕೆ ಸಬು ಅಲಿ ಅಂತಂದ್ರ ಇಡೀ ಲೋಕದವರು ಎಲ್ಲರೂ ಕೂಡ ಹುಸೇನ್ ಅಲಿ ಅವರ ಸಾವಿಗೆ ದುಃಖ ವ್ಯಕ್ತಪಡಿಸಾಕತ್ತಾರ, ಅಳಲಿಕ್ ಶುರು ಮಾಡ್ಯಾರ. ಜಂಗಲ್ ಮೇ ಏಕ್ ಮಹಲ್ತಾ ಮಹಲ್ ಕೆ ಊಪರ್ ಏಕ್ ಫೂಲ್ತಾ. ಜಂಗಲ್ದೊಳಗ ಒಂದು ಮಹಲ್ ಇತ್ತು, ಅಂದ್ರ ಅರಣ್ಯದೊಳಗ ಒಂದು ಮಹಲ್ ಇತ್ತು. ಮಹಲ್ ಕೆ ಊಪರ್ ಏಕ್ ಫೂಲ್ತಾ, ಆ ಮಹಲಿನ ಮ್ಯಾಲೆ ಒಂದು ಹೂವಿತ್ತು. ಚಾಂದ್ ಸೂರಜ್ ದೋಲಾಲ್ ಥಾ, ಸೂರ್ಯ ಚಂದ್ರರಂತ ಇಬ್ರು ರತ್ನಗಳಿದ್ರು, ಇಬ್ರು ಮಕ್ಕಳಿದ್ರು, ಅವರೇ ಹಸೇನ್ ಹುಸೇನರು ಅಂತ ಹೇಳ್ತಾರ. ಇದೇ ಅಲಾವಿ ಪದ ಕನ್ನಡಕ್ಕೆ ತಿರುಗಿದಾಗ ಹಸೇನ್ ಹುಸೇನರ ಅಣ್ಣ ತಮ್ಮಗಳು, ಬೀಬಿ ಫಾತಿಮರ ಮಕ್ಕಳು, ದೇಶಕ್ಕೆ ಎಲ್ಲಾ ಗುರುಗಳು, ದೇಖಿ ಚಲೋ ದೀದಾರು. ಹಸೇನ್ ಹುಸೇನರ ಅಣ್ಣ ತಮ್ಮಗಳು, ಅಲಿ ಸಾಹೇಬರ ಮಕ್ಕಳು, ಜಗಕ್ಕೆ ಎಲ್ಲ ಶರಣರು, ದೇಖಿ ಚಲೋ ದೀದಾರ ಹೋ. ಅಂತವ್ರನ್ನ ನೋಡ್ಲಿಕ್ಕೆ ಹೋಗೋನ್ ನಡ್ರಿ. ಅಸಲಿಗೆ ಈ ಅಲ್ವಿದಾ ಶೋಕಗೀತೆ ಹಾಡೋದು ದೇವ್ರು ಒಳಗೆ ಹೋಗಿ ವಾಪಸ್ಸು ಅಶುರ್ಖಾನ ಅಥವಾ ಮಸೀದಿ ಅಥವಾ ದರ್ಗಾದ ಕಡೆಗೆ ವಾಪಸ್ ಆಗೋವಾಗ ಹಾಡ್ಕೋತ ಬರ್ತಿರ್ತಾರ. ಅವಾಗ ಹಾಡುವಾಗ ಇಡೀ ಊರೇ ಸ್ತಬ್ಧ ಆಗಿಬಿಟ್ಟಿರ್ತದ. ಯಾವುದೇ ಜಾತಿ ಇರ್ಲಿ, ಜನಾಂಗದವ್ರು ಇರ್ಲಿ, ಯಾವುದೇ ಧರ್ಮಕ್ಕೆ ಸೇರಿರ್ಲಿ, ಯಾರು ಕೂಡ ಗದ್ದಲ ಜಟಾಪಟಿಗಳನ್ನ ಮಾಡೋದಿಲ್ಲ. ಎಲ್ಲರೂ ಈ ಶೋಕದೊಳಗ ಈ ಶೋಕ ಗೀತೆಯನ್ನ ಪರಿಪಾಲನೆ ಮಾಡ್ತಿರ್ತಾರ, ಈ ದುಃಖದೊಳಗ ಮುಳುಗಿರ್ತಾರ. ಹುಸೇನ್ ಸಾಹೇಬ್ರನ್ನ ನೆನೆಸ್ತಾ ಅಂತ ಹುಸೇನ್ ಸಾಹೇಬ್ರನ್ನ ನಾವು ನೋಡ್ಲಿಕ್ಕೆ ಹೋಗೋನ್ ನಡ್ರಿ, ಅವ್ರ ದರ್ಶನ ಮಾಡೋನ್ ನಡ್ರಿ ಅನ್ನುವಂತ ಅರ್ಥ ಈ ಅಲ್ವಿದಾ ಹಾಡು ಶೋಕ ಗೀತೆ ನಮಗ್ ತಿಳಿಸಿಕೊಡ್ತದೆ.